ಮುಖ್ಯದಾದ ಬಿಟ್ಟು ಅಣ್ಣನ ರಿಕ್ವೆಸ್ಟ್ ಮಾಡ್ಕೊಂಡೆ. ಅವರು ಸೀದಾ ಒಂದೇ ಮಾತು ಕರೆದು ಬಂದಿಗೆ ಭಾಳ ಮಾತಾಡೋ ಟೈಮ್ ಇಲ್ಲ. ಆಗ ಅವ್ರದ್ದು ಸೈಡಿಂದ ನಿಮ್ಮ ಹುಟ್ಟಿದ ಹಬ್ಬವನ್ನು ನಮ್ಮ ಕಾಲೋನಿಯಲ್ಲಿ ಮಾಡ್ತೀವಿ ಅಂತ ನಾನು ಕೂಡ ಸಂತೋಷದಿಂದ ಬಂದಿದ್ದೇನೆ. ಇವತ್ತು ನನ್ನ ಮೊದಲನೆಯ 45 ವರ್ಷದ ಮೊದಲನೇ ಹುಟ್ಟಿದ ಹಬ್ಬ ಇಲ್ಲಿ ತಾಯಿ ಎದುರುಗಡೆ ಸನ್ನಿಧಾನದ ಮುಖಾಂತರ ನಮ್ಮೆಲ್ಲರಿಗೂ ಕೂಡ ಆ ದೇವಿ ಆಯುರಾರೋಗ್ಯ ಐಶ್ವರ್ಯ ಸಂಪತ್ತನ್ನು ಕೊಡಲಿ. ಈ ದೇವಿ ಇವತ್ತು ಪ್ರತಿಷ್ಠಾಪನೆ ಸಮಯದಲ್ಲಿ ಎಲ್ಲರೂ ಬಂದಿದ್ದರು, ಅಧ್ಯಕ್ಷರು ಇದ್ದರು, ಇವರೆಲ್ಲರೂ ಬಂದಿದ್ದರು. ಕೈಲಾದಷ್ಟು ನಾನು ಕೂಡ ಸೇವೆ ಮಾಡಿದ್ದೀನಿ. ಮುಂದಿನ ದಿನಗಳಲ್ಲಿ ಆ ತಾಯಿ ಭಾಗ್ಯ ಕೊಟ್ಟರೆ ಇನ್ನೂ ಹೆಚ್ಚಿನದಾಗಿ ತಮ್ಮ ಜೊತೆಗೆ ಇದ್ದು ಸೇವೆ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ, ಬರುವಂಥ ದಿನಗಳಲ್ಲಿ ತಮ್ಮೆಲ್ಲರ ಆಶೀರ್ವಾದ ನನಗಿರಬೇಕು. ಆ ಕಾಲ ತಾಯಿ ಆಶೀರ್ವಾದದಿಂದ ಇನ್ನು 1-2 ತಿಂಗಳಲ್ಲಿ ಬರುತ್ತೆ. ತಾವೆಲ್ಲರೂ ಕೂಡ ಆಶೀರ್ವಾದ ಮಾಡಿ ಅಂತ ಹೇಳಿ ಸರ್ ಹುಟ್ಟಿದ ದಿನ ನೆನಪಿಗೆ ಸರ್ ಇವತ್ತು ಉಚಿತವಾಗಿ ತಪಾಸಣೆ ನಡೆಸಿದ್ದೀವಿ. ಆಮೇಲೆ ಕಣ್ಣು ಚೆಕಪ್ ಮಾಡಿಸಿದ್ದೀವಿ, ಆರೋಗ್ಯ ತಪಾಸಣೆ ಮಾಡಿಸಿದ್ವಿ, ಕಣ್ಣು ಚೆಕಪ್ ಮಾಡಿಸಿದ್ದೀವಿ. ಮುಂದಿನ ದಿನಗಳಲ್ಲಿ ಅವರಿಗೆಲ್ಲ ಕನ್ನಡಕ ಕೊಡೋ ವ್ಯವಸ್ಥೆ ಮಾಡ್ತೀವಿ. ಆಮೇಲೆ ಯಾರ್ಯಾರಿಗೆ ಇದು ರೇಷನ್ ಕಾರ್ಡ್ ಇದೆಯಾ, BPL ಕಾರ್ಡ್ ಇದೆಯಾ ಮತ್ತು ಆಧಾರ್ ಕಾರ್ಡ್ ಇದ್ದವ್ರಿಗೆ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಉಚಿತವಾಗಿ ಇದು ಮಾಡಿಕೊಡ್ತಾರೆ. ಆಮೇಲೆ ಕೆಲವರಿಗೆ ಇದು ಇದೆ, ಅದು ಸಂಘದ ಕಾರ್ಡು, ಯಶಸ್ವಿನಿ ಕಾರ್ಡ್ ಇರಲಿ ಅಥವಾ ಧರ್ಮಸ್ಥಳ ಸಂಘದ ಕಾರ್ಡ್ ಇದೆ ಅಂದರೆ ಅವ್ರಿಗೊಂದು ನೇತ್ರಾಲಯಲ್ಲಿ ಹೇಳಿದ್ದೀನಿ, ಅವರಿಗೆಲ್ಲ ಫ್ರೀ ಆಪ್ರೇಷನ್ ಆಗುತ್ತೆ. ಇದು ಇಷ್ಟು ಅಣ್ಣರಿಂದ ನಾನು ಕೊಡಿಸೋ ವ್ಯವಸ್ಥೆ ಮಾಡಿದ್ದೀನಿ. pura sunya nakang pak kembar kiri ya. ಎಲ್ರಿಗೂ ನಮಸ್ಕಾರ. ಶ್ರೀನಿವಾಸ ದಾಸ್ಕರಿಯಪ್ಪ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅಣ್ಣಾನಗರದ ಶ್ರೀ ಮಾರಿಯಮ್ಮ ದೇವಸ್ಥಾನದಲ್ಲಿ ಇಂದು ಬಡ ಜನರಿಗೋಸ್ಕರ ಉಚಿತ ನೇತ್ರ ಹಾಗೂ ಪ್ಯಾರಾಮೀಟರ್ ಮೆಡಿಕಲ್ ಚೆಕಪ್ ಅನ್ನು ಆಯೋಜಿಸಿದ್ದರು. ಇದು ತುಂಬ ಬಡ ಜನರು ಈ ನಗರದಲ್ಲಿ ವಾಸಿಸಿರುವುದರಿಂದ ತುಂಬ ಜನರು ಇದನ್ನು ಸದುಪಯೋಗಪಡಿಸಿಕೊಂಡಿದ್ದಾರೆ. ಆದ್ದರಿಂದ ಶ್ರೀನಿವಾಸ ದಾಸ್ಕರಿಯಪ್ಪ ಅವರಿಗೆ ಅಣ್ಣಾನಗರದ ಸಮಸ್ತ ನಾಗರಿಕರ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಹಾಗೂ ಇಂದು ಅಣ್ಣಾನಗರದ ಮಾರಿಯಮ್ಮ ದೇವಸ್ಥಾನ ವತಿಯಿಂದ ಸಂಜೆ 6 ಗಂಟೆಗೆ ಶ್ರೀನಿವಾಸ ದಾಸ್ಕರಿಯಪ್ಪರ ಹುಟ್ಟುಹಬ್ಬಕ್ಕೆ ಕೇಕನ್ನು ಕತ್ತರಿಸ್ತಾ ಇದ್ದೀವಿ. ಆದ್ದರಿಂದ ಎಲ್ಲರೂ ಬರಬೇಕಾಗಿ ತಮ್ಮಲ್ಲಿ ವಿನಂತಿ. ನಮಸ್ಕಾರ. ನಮ್ಮ ಹೆಸರು ಪಳನಿಸ್ವಾಮಿ ಅಂತೇಳಿ, ನಮ್ಮ ಅಧ್ಯಕ್ಷರು ದೇವಸ್ಥಾನ ಸಂಘದ ಅಧ್ಯಕ್ಷರು ಇಚ್ಛೆ ಸ್ವಾಮಿ ಅಂತೇಳಿ, ಇಚ್ಛೆ ಕೆ ಅಂತೇಳಿ. ನಾವು ಸೀನನವ್ರದ್ದು
ಸೀನಣ್ಣವ್ರ ಹುಟ್ಟಿದ ದಿನ ಅಂಗವಾಗಿ ಅಧ್ಯಕ್ಷರ ಒಂದು ಮಾತು ಕೇಳಿದಾಗ ಈಗ ಸೀನಣ್ಣವ್ರ ಹುಟ್ಟಿದ ದಿನ ಇದೆ, ನಮ್ಮ ಮೇಲೆದವರಿಗೆ ಎಲ್ಲರೂ ಸ್ವಲ್ಪ ಕಣ್ ಚೆಕಪ್ ಮಾಡಿಸ್ಬೋದು ಅಂದಾಗ ಅಧ್ಯಕ್ಷರು ಧಾರಾಳ ಮಾಡುವಂಥ ಅದರಿಂದ ಯಾವುದೇ ಪಕ್ಷ ಇಲ್ಲ, ಅದರಲ್ಲಿ ಯಾವುದೇ ಕಾರಣ ಪಕ್ಷಗಳಿಲ್ಲ, ನಮಗೆ ಸೀನಣ್ಣವ್ರು ಮುಖ್ಯ ಅಂತೇಳಿ ಅವರೇ ಒಂದು ಮಾತು ಹೇಳಿದರು. ಅವ್ರು ಆ ಮಾತು ಹೇಳಿದ್ರೆ ನಮಗೆ ಖುಷಿ ಆಯಿತು, ಸಂತೋಷ ಆಯಿತು. ಪರವಾಗಿಲ್ಲ, ನಮ್ಮ ಅಧ್ಯಕ್ಷರು ಭಾಳ ಧಾರಾಳ ಮನಸ್ಸು ಅಂತೇಳಿ ನಾವು ಅಧ್ಯಕ್ಷರ ಮೇಲೆ ಭಾಳ ಗೌರವ ಕೊಟ್ಟು ಈ ಕಾರ್ಯಕ್ರಮ ನಾವು ಶಾಲೆಯಲ್ಲಿ ಇಟ್ಟಿದ್ವಿ, ಅಣ್ಣನ ಶಾಲೆ ಅಂತೇಳಿ. ಶಾಲೆ ಬೇಡ, ದೇವಸ್ಥಾನದಲ್ಲೇ ಮಾಡೋಣ ಅಂತ ಅಧ್ಯಕ್ಷರೊಂದು. ಸರಿ, ಇದು ಸಾರ್ವಜನಿಕರು ಮಾಡೋಣ ದೇವಸ್ಥಾನದಲ್ಲೇ ಇಟ್ಟರಿಂದ ಅವರೇ ಅಧ್ಯಕ್ಷರು ಬೇಡ, ಅಲ್ಲಿ ಮಾಡಬೇಡ್ರಿ, ನಮ್ಮ ಮಾರಿಯಮ್ಮನ ದೇವಸ್ಥಾನ ಇದೆ, ಮತ್ತು ನಮ್ಮ ಜೈ ಭುವನೇಶ್ವರಿ ಸಂಘದ ಹುಡುಗರು ಇದ್ದಾರೆ, ಅವರೆಲ್ಲ ಸೇರಿ ಚೆನ್ನಾಗಿ ಮಾಡೋಣಂತೆ, ಒಳ್ಳೆ ಗ್ರ್ಯಾಂಡಾಗಿ ಮಾಡೋಣಂತೆ ಅಂತೇಳಿ ಅವ್ರು ಆಸೆ ಪಟ್ಟಿದ್ದರಿಂದ ಏನು ಮಾಡಿದ್ವಿ, ಅಣ್ಣನಗರ ಶಾಲೆಯಲ್ಲಿ ಇದನ್ನು ಕ್ಯಾನ್ಸಲ್ ಮಾಡಿ ಇಲ್ಲಿ ದೇವಸ್ಥಾನದಲ್ಲಿ ಕಾರ್ಯಕ್ರಮ ಇಟ್ಕೊಂಡ್ವಿ. ಈ ಕಾರ್ಯಕ್ರಮ ಚೆನ್ನಾಗಿ ನಡೆಸಿಕೊಂಡು ಭಾಳ ಜನ ಬರ್ತಾರೆ. ಇದೇ ಇವತ್ತು ಸಂಜೆ ಮತ್ತೆ ಅವ್ರದ್ದು ಸೀನಣ್ಣವ್ರದ್ದು, ದಾಸಕರಿಯಪ್ಪ ಸೀನಣ್ಣವ್ರದ್ದು ಕೇಕ್ ಬರ್ತ್ಡೇ ಕೇಕ್ನ ನಮ್ಮ ಅಣ್ಣನಗರದ ಏರಿಯಾದಲ್ಲ ಆಚರಿಸ್ತಾರೆ. ಜೈ ಭುವನೇಶ್ವರಿ ಸಂಘದಿಂದ ಮತ್ತು ಮಾರಿಯಮ್ಮ ದೇವಸ್ಥಾನ ವತಿಯಿಂದ ಮಾಡ್ತಾರೆ.